ಹಾಯ್ ಫ್ರೆಂಡ್ಸ್, ಸೌಮ್ಯ ಚಾನಲ್ಗೆ ಸ್ವಾಗತ. ಇವತ್ತು ನೇನೇನು ಒಂದು ಹೊಸ ತಿಂಡಿ ಮಾಡ್ತಾ ಇದ್ದೀನಿ. ಏನು ತಿಂಡಿ ಅಂತಂದರೆ, ಈ ಬಾಳೆ ಹೂವು ಇದೆಯಲ್ಲ, ಅದರಿಂದ ನಾವು ಪತ್ರೊಡೆ ಮಾಡೋದು. ಅದು ಯಾವ ರೀತಿ ಅಂತ ನನಗೆ ನಮ್ಮ ಅತ್ತೆ ಹೇಳ್ಕೊಡ್ತಾ ಇದ್ದಾರೆ. ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹೋಗೋಣ, ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನನಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ತಿಳಿಸ್ಬೇಕು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಪತ್ರೊಡೆ. ಈಗಾಗಲೇ ಕೆಸವಿನ ಸೊಪ್ಪಲ್ಲಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಇದು ಬಾಳೆ ಹೂವಲ್ಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಹೋಗಿ ನೋಡ್ಕೊಂಡು ಬರೋಣ ಯಾವ ರೀತಿ ಮಾಡೋದು ಅಂತ. ಇವತ್ತೇನು ಮಾಡ್ತಾ ಇರೋದು ಅಂದರೆ ಪತ್ರೊಡೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಪತ್ರೊಡೆ ಅಂತ ಅಂದರೆ ಈಗಾಗಲೇ ಪತ್ರೊಡೆ ಮಾಡಿದ್ದೀನಪ್ಪ, ಇದು ಯಾವ ರೀತಿ ಪತ್ರೊಡೆ ಅಂತ ನೀವು ಅನ್ಕೋಬೋದು. ಇದು ಬಾಳೆ ಹೂವಿನ ಪತ್ರೊಡೆ. ಇದಕ್ಕೆ ಈಗಾಗಲೇ ಒಂದೆರಡು ಗ್ಲಾಸ್ ಅಕ್ಕಿ, ಕುಚ್ಚುಲಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಒಂದು 3-4 ಗಂಟೆಗೆ ಮುಂಚೆನೇ. ಇದು ವೈಟ್ ರೈಸು, ಇದು ಕೂಡ 2 ಗ್ಲಾಸ್ ತೊಗೊಂಡಿದ್ದೀನಿ, ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ಇದಕ್ಕೆ ಹುಣಸೆ ಹಣ್ಣು ಮತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಫ್ರೆಂಡ್ಸ್. ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಇದನ್ನು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ. ಹುಣಸೆ ಹಣ್ಣು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾವು ಕುಚ್ಚುಲಕ್ಕಿ ನೆನೆಸಿಟ್ಟಿದ್ವಲ್ಲ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕುಚ್ಚುಲಕ್ಕಿನ ಒಂದು ಸ್ವಲ್ಪ ಜಾಸ್ತಿ ಹೊತ್ತೇ ನೆನೆಸಿಡಬೇಕು ಫ್ರೆಂಡ್ಸ್, ಹಾಗಾಗಿ ಬೇಗ ನೆನೆಸಿಟ್ಟಿದ್ವಿ. ಮತ್ತು ವೈಟ್ ರೈಸ್ನ ನಾವು ಒಂದು 2-3 ಗಂಟೆ ನೆನೆಸಿಟ್ರು ಸಾಕು. ನೋಡಿ, ಈ ರೀತಿ ಬಾಳೆ ಹೂವು ಇದೆಯಲ್ಲ, ಇದನ್ನು ಈ ರೀತಿ ಚೆನ್ನಾಗಿ ಕೊಚ್ಚಿ ಅದನ್ನು ಸಣ್ಣಕ್ಕೆ ಹೆಚ್ಕೋಬೇಕು. ನಮ್ಮ ಅತ್ತೆಯವರು ಹೆಚ್ತಾ ಇದ್ದಾರೆ. ಈ ಪತ್ರೊಡೆ ಮಾಡೋ ಐಡಿಯಾ ಕೂಡ ನಮ್ಮ ಅತ್ತೆದೆ. ಅಂದರೆ ಇಲ್ಲೆಲ್ಲ ಮೊದಲು ಮಾಡ್ತಾ ಇದ್ರಂತೆ, ಅದೇ ರೀತಿ ಅವರು ನನಗೆ ಹೇಳ್ಕೊಡ್ತಾ ಇದ್ದಾರೆ ಪತ್ರೊಡೆ ಯಾವ ರೀತಿ ಮಾಡೋದು ಅಂತ. ನಾವು ಕೆಸವಿನ ಎಲೆಲೆಲ್ಲ ಪತ್ರೊಡೆ ಮಾಡ್ತೀವಿ, ಅದೇ ರೀತಿ ಬಾಳೆ ಹೂವಲ್ಲೂ ಕೂಡ ಪತ್ರೊಡೆ ಮಾಡ್ಬೋದು ಅಂತ ನನಗೆ ಹೇಳ್ಕೊಟ್ರು. ಈ ರೀತಿ ಎಲ್ಲನೂ ಹೆಚ್ಚಿ ರೆಡಿ ಮಾಡ್ಕೋಬೇಕು. ಫುಲ್ಲು ಅದನ್ನು ಹೆಚ್ಚಿ ನೀರಿಗೆ ಹಾಕೋಬೇಕು ಫ್ರೆಂಡ್ಸ್, ಸೀದಾ ಈ ರೀತಿ ಹೆಚ್ಚಿಬಿಟ್ಟು. ಮತ್ತು ಇದಕ್ಕೆ ಕಾಯಿ ತುರಿ, ನಾನೀಗ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಈಗ ಆರ್ಡಿನರಿ ಇದಕ್ಕೆ ಕಾಯಿ ತುರಿ ಕೂಡ ಸ್ವಲ್ಪ ಹಾಕೊಂಡು, ಅಂದರೆ ಒಂದು ಅರ್ಧ ಹೋಳಲ್ಲಿ ಫುಲ್ ಹಾಕೋಗಿಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾವಿವಾಗ ವೈಟ್ ರೈಸ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದು 2 ಗ್ಲಾಸ್ ತೊಗೊಂಡಿದ್ದೆ, ಅದು ಕೂಡ ನೆನೆಸಿಟ್ಟಿದ್ನಲ್ವ, ಅದು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಅದು ಕೂಡ ಇವಾಗ ಇದಕ್ಕೆ ಹಾಕ್ಕೊಂಡು ನಾವು ಸ್ವಲ್ಪ ನುಣ್ಣಗೆ ರುಬ್ಕೊಳ್ತಾ ಇದ್ದೆ. ನುಣ್ಣಗೆ ಅಂದರೆ ತುಂಬ ನುಣ್ಣಗಲ್ಲ ಫ್ರೆಂಡ್ಸ್, ಸ್ವಲ್ಪ ತರ್ತರಿ ಇರಬೇಕು. ನಾವು ಇವಾಗ ಇಡ್ಲಿಗೆಲ್ಲ ಸ್ವಲ್ಪ ತರ್ತರಿ ಮಾಡ್ಕೊಳ್ತೀವಲ್ಲ, ಅದೇ ಟೈಪಲ್ಲಿ ಸ್ವಲ್ಪ ತರ್ತರಿಯಾಗಿದ್ದರೆ ಸಾಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಿವಾಗ ತರ್ತರಿಯಾಗಿ ರುಬ್ಕೊಳ್ಳೋಕ್ಕೆ ನಾವು ಬಿಡಬೇಕು. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ನೀವು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇದಕ್ಕೆ ಇವಾಗ ನಮಗೆ ಬಾಳೆ ಎಲೆ ಬೇಕು. ಬಾಳೆ ಎಲೆನ ನಾವು ರೆಡಿ ಮಾಡ್ಕೋಬೇಕಲ್ವಾ, ನಾವು ಅದಕ್ಕೆ ಈಗ ನಾನಿವಾಗ ಬೆಂಕಿ ಹಾಕೊಂಡಿದ್ದೀನಿ. ಈ ಬೆಂಕಿನಲ್ಲಿ ಬಾಳೆ ಎಲೆನ ಸುಟ್ಕೋಬೇಕು. ಈಗಾಗಲೇ ನಾನು ಕೊಟ್ಟಿಗೆ ಪತ್ರೊಡೆ ಮಾಡಿದಾಗೆಲ್ಲ ನಿಮಗೆ ತೋರಿಸೇ ಇದ್ದೀನಿ, ಈ ರೀತಿ ಬಾಳೆ ಎಲೆ ಸುಟ್ಕೋಬೇಕು. ಸುಟ್ಕೊಂಡು ಮಾಡೋದ್ರಿಂದನೇ ನಮಗೆ ಬಾಳೆ ಎಲೆಯಲ್ಲಿ ಮಡಿಸೋದಕ್ಕೆ ಸುಲಭ ಆಗೋದು ಅಂತ. ನೋಡಿ, ಅದು ಬಾಳೆ ಎಲೆಯಲ್ಲಿ ಸುಡುವಾಗ ಬಾಳೆ ಎಲೆ ಕಲರೇ ಚೇಂಜ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ಪತ್ರೊಡೆ ಮಡಿಸುವಾಗ ಬಾಳೆ ಎಲೆ ಹರಿಯೋದಿಲ್ಲ ಫ್ರೆಂಡ್ಸ್. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಒಂದ್ಸಲ. ಬಾಳೆ ಎಲೆ ನಾವು ಯಾವಾಗಲೂ ಅಷ್ಟೇ ಮಡಿಸುವಾಗ ಹಾಗೆ ಮಡ್ಸೋಕೆ ಹೋದರೆ ಹರಿದೋಗ್ಬಿಡುತ್ತೆ. ಈ ರೀತಿ ಕೆಂಡಲ್ಲಿ ಸುಟ್ಟಿ ಇದು ಮಾಡಿದ್ರೆ ಬಾಳೆ ಎಲೆ ಹರಿಯೋದಿಲ್ಲ. ಅಷ್ಟೇ ಅಲ್ಲ, ನೀವು ಗ್ಯಾಸಲ್ಲಿ ಕೂಡ ಈ ರೀತಿ ಬಿಸಿ ಮಾಡ್ಬೋದು. ಈ ರೀತಿ ನಾನು ಎಲ್ಲ ಬಾಳೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ರೆಡಿ ಮಾಡಿದ್ಮೇಲೆ ನಾವು ಒಂದು ಒದ್ದೆ ಬಟ್ಟೆ ತಗೊಂಡು ಚೆನ್ನಾಗಿ ಒರೆಸಿಟ್ಕೋಬೇಕು. ಏಕೆಂದರೆ ಧೂಳಿರುತ್ತೆ, ಮತ್ತು ನಾವಿವಾಗ ಔಷಧಿಗಳೆಲ್ಲ ಬಿಟ್ಟಿರ್ತೀವಿ, ಹಾಗಾಗಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ಮತ್ತು ಈಗ ಈ ಬಾಳೆ ಹೂವಿನೊಂದು ಹೆಚ್ಚಿ ರೆಡಿ ಆಗಿದೆ ನೋಡಿ, ಈ ರೀತಿ ಅದನ್ನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀವಿ. ನೋಡಿ, ಇವಾಗ ಮಸಾಲೆ ಕೂಡ ರೆಡಿ ಆಗಿದೆ ರುಬ್ಬಿ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಮತ್ತು ಈ ಬಾಳೆ ಹೂವಿನ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ, ಅದನ್ನು ನಾನು ಒಂದು ತೂತಿರೋ ಪಾತ್ರೆಗೆ ಆ ನೀರೆಲ್ಲ ಶೋಧಿಸ್ಕೊಳ್ಳೋದಕ್ಕೋಸ್ಕರ ಈ ಪಾತ್ರೆಗೆ ಹಾಕೊಂಡು ನೀರು ಶೋಧಿಸ್ಕೊಂಡಿದ್ದೀನಿ. ಮತ್ತು ಈ ಮಸಾಲೆಗೆ ಆ ಬಾಳೆ ಹೂವಿನ ಹೆಚ್ಚಿಟ್ಟಿದ್ದೀವಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನಗೆ ನಮ್ಮ ಅತ್ತೆಯವ್ರು ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ಅವರು ನನ್ನ ಜೊತೆ ಸೇರಿಕೊಂಡು ಹೇಳ್ಕೊಡ್ತಾ ಇರೋದ್ರಿಂದ ಅವರು ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರ ಜೊತೆಗೆ ನಾನು ಸೇರಿಕೊಂಡು ಹೆಲ್ಪ್ ಮಾಡ್ತಾ ಇದ್ದೀನಿ. ಅವ್ರು ನನಗೆ ತೋರಿಸ್ಕೊಡ್ತಾ ಇದ್ದಾರೆ ಯಾವ ರೀತಿ ಮಾಡೋದು ಅಂತ. ನೋಡಿ, ಈ ರೀತಿ ನೀರೇನಾದರೂ ಬೇಕು ಅನ್ಸಿದ್ರೆ ಒಂದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು. ಈ ರೀತಿ ಬಾಳೆ ಎಲೆಗೆ ಹಾಕೋಬೇಕು. ಈ ಥರ ದೊಡ್ಡ ಬಾಳೆ ಆಗಿರೋದ್ರಿಂದ 2 ಸೈಡ್ ಹಾಕಿ ತೋರಿಸ್ಕೊಡ್ತಾ ಇದ್ದಾರೆ. ನೋಡಿ, ಈ ರೀತಿ 2 ಸೈಡಿಗೂ ಹಾಕ್ಬಿಟ್ಟು ಹೀಗೆ ಮಡಿಸಿ ಇಟ್ಕೋಬೇಕು ಫ್ರೆಂಡ್ಸ್. ನೋಡಿ, ಅದನ್ನು ಅವರೇ ಮಡಿಸೋದು ತೋರಿಸ್ಕೊಡ್ತಾರೆ ನಿಮಗೆ ಯಾವ ರೀತಿ ಅಂತ.
ನೋಡಿ ಅವ್ರು ಮಡಿಸ್ಕೊಡ್ತಾರೆ. ಇವಾಗ ನೋಡಿ ಈ ರೀತಿ ಎರಡೂ ಸೈಡನ್ನು ಮಡಿಸಿ ಈ ರೀತಿ ಮಡಿಸಿ ಇಟ್ಕೋಬೇಕು. ಈ ರೀತಿ ಹೀಗೆ ಮಡಿಸ್ಬಿಟ್ಟು ನಾವು ಒಂದು ಸೈಡಲ್ಲಿ ಇಟ್ಕೋಬೇಕು. ಅದೇ ರೀತಿ ಎಲ್ಲ ಬಾಳೆ ಎಲೆಗೂ ಹಾಕಿ ಇಟ್ಕೊಂಡು ಮಡಿಸಿಟ್ಕೊಳ್ತಾ ಇದ್ದೀವಿ ನಾವು. ಇದೇ ರೀತಿ ಎಲ್ಲ ಬಾಳೆ ಎಲೆಗೂ ರೆಡಿ ಮಾಡ್ಕೊಳ್ತೀವಿ. ಸೇಮ್ ಇದೇ ಥರನೇ ಮಡಿಸಿ ಇಟ್ಕೋಬೇಕು ಫ್ರೆಂಡ್ಸ್ ನಾವು. ಈ ಪತ್ರೊಡೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕೆಸವಿನ ಎಲೆಯಲ್ಲಿ ಮಾಡ್ತೀವಲ್ಲ ಅದೇ ಥರನೇ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನಾನೀಗಾಗಲೇ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಮೇಲ್ಗಡೆ ಒಂದು ತಟ್ಟೆ ಮುಚ್ತೀನಿ. ಅದರಲ್ಲಿ ಈ ರೀತಿ ಮಡಿಸಿಟ್ಟಿರೋ ಬಾಳೆ ಎಲೆ ಪತ್ರೊಡೆ ಇದನ್ನು ಇದ್ರೊಳಗಡೆ ಬೇಯೋದಕ್ಕೆ ಅಂತ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಹಬೆನಲ್ಲಿ ಬೇಯಿಸ್ಬೇಕಿದು. ಇದು 1 ಗಂಟೆ ಆದರೂ ಬೇಕೇ ಬೇಕು ಬೇಯೋದಕ್ಕೆ. ಇದನ್ನೆಲ್ಲ ನಾವೀಗ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ ಅದ್ರದ್ದು. ಇದು 1 ಗಂಟೆ ಬೇಕು ಬೇಯೋದಕ್ಕೆ. ಇದು 1 ಗಂಟೆ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬೆಂದಿದೆ, ಪತ್ರೊಡೆ ಯಾವ ರೀತಿ ರೆಡಿ ಆಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ 1 ಗಂಟೆ ಆಯಿತು. ಇವಾಗ ಬೇಯಿಸಿ 1 ಗಂಟೆ ಆಗಿದೆ. ಫುಲ್ ಬಿಸಿ ಬಿಸಿ ಪತ್ರೊಡೆ, ಫುಲ್ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಬಾಳೆ ಹೂವಿನಲ್ಲಿ ಮಾಡಿರೋ ಪತ್ರೊಡೆ ಅಂದರೆ ಹೇಳಬೇಕಾ, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ನೋಡಿ ತೆಗ್ದಿದ್ದೀನಿ ನಾನು. ಬಿಸಿ ಇರೋದ್ರಿಂದ ಒಂದು ಸೌಟಿನ ಸಹಾಯದಿಂದ ತೆಗೆದು ತಟ್ಟೆನಲ್ಲಿ ಹಾಕೊಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇದನ್ನು ಬಿಡಿಸಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಫುಲ್ ಇವಾಗ ಬಿಸಿ ಇರೋದ್ರಿಂದ ಕೈಯಲ್ಲಿ ತೆಗಿಯೋದಕ್ಕೆ ಸ್ವಲ್ಪ ಬಿಸಿ ಬಿಸಿ ಆಗ್ತಾ ಇದೆ. ನಾನು ಆದರೂ ನಿಧಾನಕ್ಕೆ ತೆಗಿತಾ ಇದ್ದೀನಿ. ನೋಡಿ ಈ ರೀತಿ ಫುಲ್ಲು ರೆಡಿ ಮಾಡ್ಕೋಬೇಕು ನಾವು. ಬಿಸಿ ಬಿಸಿ ಇದಕ್ಕೆ ತುಪ್ಪ ಹಾಕೊಂಡು ಕೂಡ ತಿನ್ಬೋದು, ಅಥವಾ ಚಟ್ನಿ ಅಥವಾ ಸಾಂಬಾರು ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ಫ್ರೆಂಡ್ಸ್. ಅಷ್ಟೇ ಅಲ್ಲ, ನಿಮಗೆ ಈ ರೀತಿ ತಿನ್ನೋಕೆ ಇಷ್ಟ ಆಗಲಿಲ್ಲ ಅಂದರೆ ಬರೀ ಕಾಯಿನೂ ಮತ್ತು ಬೆಲ್ಲ ಹಾಕ್ಬಿಟ್ಟು ಇದನ್ನು ಫುಲ್ ಪುಡಿ ಮಾಡಿಬಿಟ್ಟು ಮಿಕ್ಸ್ ಮಾಡಿ ತಿನ್ಬೋದು. ಅಥವಾ ನಾವು ಚಿತ್ರಾನ್ನ ಎಲ್ಲ ಒಗ್ಗರಣೆ ಮಾಡ್ತೀವಲ್ಲ ಆ ರೀತಿ ಕೂಡ ಒಗ್ಗರಣೆ ಹಾಕಿ ಕೂಡ ತಿನ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಪತ್ರೊಡೆ ರೆಡಿ ಆಗಿದೆ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.